ನಮಸ್ಕಾರ. ತಾರೀಖ್ 20 ಆಯ್ತು. ಗೃಹಲಕ್ಷ್ಮಿ ಹಣ ಮಾತ್ರ ನಮ್ಮ ಖಾತೆಗಳಿಗೆ ಜಮಾ ಆಗಂಗೆ ಕಾಣೋದಿಲ್ಲ. ಯಾಕೋ ಹಣನೂ ಬರಂಗ್ ಕಾಣೋದಿಲ್ಲ. ದಿನಕ್ಕೊಂದು ನಾಟಕಗಳನ್ನ ಮಾಡ್ತಾನೆ ಇದಾರ್ರಿ ಸರ್ಕಾರ. ನನ್ಗಂತೂ ಸೀರಿಯಸ್ಲಿ ಬೇಜಾರಾಗ್ಬಿಟ್ಟಿದೆ. ಎವ್ರಿ ಸಿಂಗಲ್ ಟೈಮ್ ಏನಾದ್ರೂ ಒಂದು ಒಳ್ಳೆ ವಿಚಾರನ ಹಂಚ್ಕೊಳ್ಳೋಣ ಅಂತ ಬಂದಾಗ ಏನಾದ್ರೂ ಒಂದು ಸಮಸ್ಯೆಗಳು ಈ ಗೌರ್ಮೆಂಟ್ ಇಂದ ಬೇಜಾರಾಗ್ಬಿಟ್ಟಿದೆ ನನ್ಗಂತೂ. ಸೊ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ಇವಾಗ ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ 22 ಕಂತಿನ ಹಣ ಬರಬೇಕಾಗಿದೆ. 21, 22 ಬರಬೇಕಾಗಿದೆ. ತಾರೀಖ್ 20 ಆಯ್ತು, ಹಣ ಬಂದಿಲ್ಲ ಅಂತ ಅಂದ್ರೆ ದೇವ್ರನ್ನ ಹೇಳ್ತೀನಿ, ಈ ತಿಂಗಳು ಬರೋದು ಡೌಟೇನೆ. ನಿಜವಾಗ್ಲೂ ಬರೋದು ಡೌಟೇನೆ. ದಸರಾ ಹಬ್ಬನೂ ಹತ್ರನೇ ಇದೆ, ಇನ್ನೇನು ಹಬ್ಬಕ್ಕೆ ಬಿಡ್ತೀವಿ ಅಂತ ಅಂದವರು ಇಷ್ಟು ದಿನ ಅದು ತುಟುಕ್ ಪಿಟಿಕ್ ಅಂತ ಇಲ್ವಲ್ಲ ಸರ್ಕಾರ. ಅಟ್ಲೀಸ್ಟ್ ಏನಾದ್ರು ಹೇಳಬೇಕಲ್ಲ, ನಾವ್ ಇವಾಗ ಕೊಡ್ತೀವಿ ಯಾವತ್ತು ಕೊಡ್ತೀವಿ ಅಂತ ಹೇಳಿ. ಏನೂ ಮಾತಾಡಲ್ಲ. ಮಾತೆತ್ತಿದ್ರೆ ಇತ್ತೀಚೆಗಂತೂ ಏನಾಗ್ಬಿಟ್ಟಿದೆ, ಬರೀ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾ ಇದೀವಿ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ತಾರೆ ಹೊರತು ಕ್ಯಾನ್ಸಲೇಷನ್ ಓಕೆ, ನೀವು ಮಾಡಿ ಕ್ಯಾನ್ಸಲೇಷನ್, ನೀವು ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ, ಅದು ಅಂಡರಲ್ಲಿ ಮಾಡಿ. ಯಾರು ಬೇಡ ಅಂತ ಹೇಳ್ತಿಲ್ಲ ಅಥವಾ ತಪ್ಪು ಅಂತಲೂ ನಾವು ಯಾರು ವಾದ ಮಾಡ್ತಿಲ್ಲ. ಹಣದ ಬಗ್ಗೆ ನೀವು ಕ್ಯಾನ್ಸಲೇಷನ್ ಮಾಡ್ಕೊಂತ ಕೂತ್ಕೊಂಡ್ರೆ ಈ ಕಡೆ ಹಣದ ಬಗ್ಗೆ ನೀವು ಫೋಕಸ್ ಮಾಡ್ಬೇಕಲ್ಲ, ಅದು ನಮ್ಮ ಪ್ರಶ್ನೆ ಇಲ್ಲಿ. ಕ್ಯಾನ್ಸಲೇಷನ್ ಮಾಡಿ ಒಳ್ಳೇದೇನೆ, ಬಟ್ ಅದ್ರ ತಕ್ಕನಂಗೆ ಕ್ಯಾನ್ಸಲೇಷನ್ ಮಾಡಿದಾಗ ನಿಮ್ಗೆ ಹಣ ಉಳ್ಕೊಂಡಾಗ ಈ ಕಡೆ ಗೃಹಲಕ್ಷ್ಮಿ ಹಣ ನೀವು ಕೊಡ್ಬೇಕಲ್ವಾ. 21, 22ನ ಕಂತಿನ ಹಣನ ಬಹುಶಃ ನೀವು ಅಕ್ಟೋಬರ್ಗೆ ಕೊಡೋ ತರ ಕಾಣಿಸ್ತಾ ಇದ್ದೀರಪ್ಪ. ನಮ್ಗೆ ಯಾಕೋ ಸರ್ಕಾರದ ಮೇಲೆ ಇತ್ತೀಚೆಗಂತೂ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. ನಂಬಿಕೆ ಕಳ್ಕೊತಾ ಇದ್ದಾರೆ ಅಂತ ಕೂಡ ಅನ್ಸ್ಬಿಡುತ್ತೆ ಕೆಲವೊಂದು ಟೈಮ್. ಈ ತರ ಎಲ್ಲ ನೀವು ಸಿಲ್ಲಿ ರೀಸನ್ಸ್ಗಳನ್ನ ಕೊಟ್ಕೊಂಡು ಈ ತರ ಮಾಡಿದ್ರೆ ಸರ್ಕಾರದಲ್ಲಿ ಹಣ ಇಲ್ವಂತನೂ ಕೆಲವೊಂದಷ್ಟು ಡೌಟ್ ಬಂದ್ಬಿಡುತ್ತೆ. ಕೆಲವೊಂದಷ್ಟು ವಿಚಾರಗಳಿದಾವೆ, ಎಲ್ಲದ್ರ ಬಗ್ಗೆ ಮಾತಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಗೃಹಲಕ್ಷ್ಮಿ ಹಣ, ನಾನು ಪ್ರತಿ ಸಲ ಗೃಹಲಕ್ಷ್ಮಿ ಹಣ ನಂಗೆ ಬೇಜಾರಾಗ್ಬಿಟ್ಟಿದೆ ವಿಡಿಯೋ ಮಾಡೋಕ್ಕೆ. ಯಾಕಂದ್ರೆ ಹಣ ಬರ್ತಾ ಇಲ್ಲ, ಹಣ ಕೊಡ್ತಾ ಇಲ್ಲ. ಕೊಟ್ಟಿರ್ತೇನೆ ನಾನು ನಿಮಗೆ ಹೇಳಕ್ಕಾಗೋದು. ಅಪ್ಡೇಟ್ಸ್ಗಳಾಗ್ಲಿ ಏನೋ ಒಂದು ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳು ಬರ್ತಾ ಇದೆಯಾ ಅಂದ್ರೆ ಅದು ಬರ್ತಾ ಇಲ್ಲ. ಬರೀ ರೇಷನ್ ಕಾರ್ಡು ಕ್ಯಾನ್ಸಲ್. 8 ಲಕ್ಷ ರೇಷನ್ ಕಾರ್ಡ್ಗಳನ್ನ ನೀವು ಕ್ಯಾನ್ಸಲೇಷನ್ ಮಾಡಿದಿರಲ್ಲ. 8 ಲಕ್ಷ ರೇಷನ್ ಕಾರ್ಡ್ಗೆ ಮತ್ತೆ ಯಾವಾಗ ನೀವು ಅರ್ಜಿ ಸಲ್ಲಿಸೋದಕ್ಕೆ ಬಿಡ್ತೀರಾ? ಇದು ನನ್ನ ಪ್ರಶ್ನೆ ಅಲ್ಲ, ಇದು ಜನಸಾಮಾನ್ಯರ ಪ್ರಶ್ನೆ. 8 ಲಕ್ಷ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ಮೇಲೆ ಹೊಸಬ್ರಿಗೆ ಅವಕಾಶ ಕೊಡಬೇಕಲ್ಲ, ಇದನ್ನೂ ಕೊಡಲ್ಲ. ನೀವು ಗೃಹಲಕ್ಷ್ಮಿ ಹಣ ಕೊಡಲ್ಲ. ಅನ್ನಭಾಗ್ಯ ಹಣ ಅಂತೂ ಮರ್ತೇ ಹೋದ್ರಿ. ಏನೋ ಮೊನ್ನೆ ಅನೌನ್ಸ್ ಮಾಡಿದ್ರು, ಅನ್ನಭಾಗ್ಯದ ಹಣನ ನಾವು ಡೆಪಾಸಿಟ್ ಮಾಡಕ್ ಶುರು ಮಾಡ್ತೀವಿ ಅಂತ. ಯಾರಿಗೂ ಬರ್ಲಿಲ್ಲ ಹಣ. ಸುಳ್ಳು ಭರವಸೆ ಯಾಕೆ ಕೊಡ್ತಾ ಇದ್ದೀರಾ? ಇದು ಬೇಜಾರಾಗುತ್ತೆ ನಮಗೆ. ಈ ಕಡೆ ಯಾವುದು ಹಣ ಬರ್ತಾ ಇಲ್ಲ. ಇವಾಗ ಏನೋ ಮತ್ತೆ ಲೈಟ್ ಬಿಲ್ ಜಾಸ್ತಿ ಮಾಡ್ತಾರಂತೆ, ವಾಟರ್ ಬಿಲ್ ಜಾಸ್ತಿ ಮಾಡ್ತಾರಂತೆ. ಅಯ್ಯೋ, ನಮ್ಮಂತ ಮಿಡಲ್ ಕ್ಲಾಸ್ ಜನ ಎಲ್ಲಿಗೆ ಹೋಗ್ಬೇಕು ಬಾಸ್? ಹಿಂಗೆ ಮಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಹಣ ಅಂತೂ ಯಾವ ಜಿಲ್ಲೆಗೂ ಬರಲಿಲ್ಲ. 20 ಲಕ್ಷ ಮಹಿಳೆಯರಿಗೆ ಅಮೌಂಟ್ನ ರಿಲೀಸ್ ಮಾಡಿದೀವಿ ಅಂತ ಕೂಡ ಅಂದ್ರು. 20 ಲಕ್ಷ? 20 ಲಕ್ಷದಲ್ಲಿ 1,000 ಜನ ಆದ್ರೂ ಕರ್ನಾಟಕದಲ್ಲಿ ನನ್ನ ವಿಡಿಯೋನ ನೋಡಲ್ವಾ? 1,000 ಜನ ಆದ್ರೂ ಕಮೆಂಟ್ ಹಾಕ್ಬೋದಿತ್ತಲ್ಲ ಅಟ್ಲೀಸ್ಟ್, ಹೌದು ಮೇಡಮ್ ಬಂದಿದೆ ಅಂತ. ಯಾರು ಕಮೆಂಟ್ ಹಾಕಿಲ್ಲ. ಇವ್ರು ಹೆಂಗೆ 20 ಲಕ್ಷ ಅಂತ ಸಿಂಪ್ಲಿ ರೀಸನ್ಸ್ನ ಕೊಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಒಂಥರ ಬೇಜಾರಾಗುತ್ತೆ. ಏನಪ್ಪ ಇದು ಸರ್ಕಾರ ನಂಬಿ 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 ನಾವು ಕೆಡ್ತಾ ಇದೀವ ಅಂತಾನು ಬೇಜಾರಾಗ್ಬಿಡುತ್ತೆ. ಎಂಡ್ ಆಫ್ ದ ಡೇ ಕನ್ಕ್ಲೂಷನ್ ಏನು ಈ ವಿಡಿಯೋದಲ್ಲಿ ಅಂದ್ರೆ, ಗೃಹಲಕ್ಷ್ಮಿ ಹಣನೂ ಬರಲಿಲ್ಲ, ಹೊಸ ರೇಷನ್ ಕಾರ್ಡ್ ಅರ್ಜಿನೂ ಶುರುವಾಗಲಿಲ್ಲ, ಅನ್ನಭಾಗ್ಯ ಅಮೌಂಟ್ ಅಂತೂ ಬರಲೇ ಇಲ್ಲ, ಇನ್ ಯಾವುದು ಅಪ್ಡೇಟ್ಸೇ ಇಲ್ಲ. ಇದೇ ನಮಗೆ ಬೇಜಾರು. ಸುಳ್ಳು ಹೇಳಿ ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಇವತ್ತು ಬಂತು 11 ಗಂಟೆಗೆ. ಅದೆಲ್ಲ ಯಾಕೆ ಸುಳ್ಳು ಹೇಳ್ಬೇಕು? ನಿಜವಾಗ್ಲೂ ಬರ್ತಾ ಇದೆ ಅಂತ ಹೇಳಿದಾಗ ನಿಮಗೂ ಒಂದು ನಂಬಿಕೆ ಬರುತ್ತೆ, ನಮಗೂ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಇಲ್ಲಾಂದ್ರೆ ಈ ತರನೇ ಬೈಕೊಂಡು ಕೂತ್ಕೋಬೇಕಾಗುತ್ತೆ ದಿನ ನಾವುಗಳು. ನಮಗೂ ಬೇಜಾರು. ಸುಳ್ಳು ಹೇಳಕ್ಕಾಗಲ್ಲ ಅಲ್ವಾ? ಜನ ನಮ್ಮನ್ನ ನಂಬಿ 1-2 ವಿಡಿಯೋ ನೋಡ್ತಾರೆ ಅಂತಂದ್ರೆ ನಮ್ಮಲ್ಲಿ ಇಟ್ಟಿರುವ ನಂಬಿಕೆ. ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಹಣ ಆಗ್ಲಿ ಅಥವಾ ಯಾವುದೋ ಆಗ್ಲಿ ಬರೋದಿಲ್ಲ. ಅಪ್ಡೇಟ್ಸ್ಗಳು ಅಂತೂ ಬರ್ತಾನೆ ಇಲ್ಲ. ಬರೀ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾ ಇದೀವಿ ಅಂತ ಬರ್ದಿ ಲಿಸ್ಟ್ ಬರ್ತಾ ಇದೆ ಹೊರತು ಗೃಹಲಕ್ಷ್ಮಿ ಬಗ್ಗೆ ಯಾರು ಮಾತಾಡ್ತಿಲ್ಲ. ಸದ್ಯಕ್ಕೆ ಅಪ್ಡೇಟ್ಸ್ಗಳಂತೂ ಇಲ್ಲ. ಸೊ ತುಂಬಾ ಜನ ಕಾಯ್ತಾ ಇದ್ದೀರಾ. ದಯವಿಟ್ಟು ಮರ್ತ್ಬಿಟ್ಟು ಆರಾಮಾಗಿ ನಿಮ್ಮ ಕೆಲಸ ನೋಡಿ. ಹಣ ಗಂಟಿತ ಈ ತಿಂಗಳು ನಿಮಗೆ ಬರೋದು ಡೌಟ್ ಅನಿಸ್ತದೆ ನನಗೆ. ಸೊ ಏನಾದರೂ ಅಪ್ಡೇಟ್ಸ್ ಇದ್ದಾಗೆ ದಯವಿಟ್ಟು ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ. ಬಂದ ಕೂಡಲೇ ನಿಮಗೆ ನಾನು ಅಪ್ಡೇಟ್ಸ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ಇದೇ ಥರ ಬೆಂಬಲ ಕೊಡ್ತಾ ಇರಿ. ನೋಡೋಣ, ಏನಾದರೂ ಅಪ್ಡೇಟ್ಸ್ ಬಂದರೆ ವಿಡಿಯೋನ ಮಾಡಿ ಹಾಕ್ತೀನಿ.